ಪ್ರಾಚೀನ ಶ್ರೀ ಪ್ರಸನ್ನ ಮೀನಾಕ್ಷಿ ಮತ್ತು ಸೋಮೇಶ್ವರ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಇದು ಹಿಂದೂ ದೇವಾಲಯವಾಗಿದೆ. ಶ್ರೀ ಪ್ರಸನ್ನ ಮೀನಾಕ್ಷಿ ದೇವತೆ ಮೀನಾಕ್ಷಿಗೆ ಸಮರ್ಪಿತವಾಗಿದೆ. ಸೋಮೇಶ್ವರ ದೇವಸ್ಥಾನವು ಶಿವನಿಗೆ ಸಮರ್ಪಿತವಾಗಿದೆ. ಇದು 1200 ವರ್ಷಗಳಷ್ಟು ಹಳೆಯದು ಮತ್ತು ಚೋಳ ರಾಜವಂಶದಿಂದ ನಿರ್ಮಿಸಲ್ಪಟ್ಟಿದೆ. ಈ ದೇವಾಲಯ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶಿವನಸಮುದ್ರ ಎಂಬ ಗ್ರಾಮದಲ್ಲಿದೆ. ದೇವಾಲಯದ ಪ್ರಮುಖ ಆಕರ್ಷಣೆ ಶ್ರೀ ಪ್ರಸನ್ನ ಮೀನಾಕ್ಷಿ ದೇವಸ್ಥಾನದ ಒಳಗಿನ ಶ್ರೀಚಕ್ರ. ಪವಿತ್ರ ನದಿ ಕಾವೇರಿ ದೇವಾಲಯಕ್ಕೆ ಬಹು ಹತ್ತಿರದಲ್ಲಿದೆ. ನಾವು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಬೇಕು. ಆಗ ನಾವು ತಂದಿರುವ ನಿಂಬೆ ಹಣ್ಣುಗಳನ್ನು ಶ್ರೀಚಕ್ರದ ಮೇಲೆ ಇರಿಸಿ ಪೂಜೆ ಮಾಡಿ ಕೊಡುತ್ತಾರೆ. ಎದುರಿಗೆ ನಾವು ಸೋಮೇಶ್ವರ ದೇವರನ್ನು ಕಾಣ್ತಾ ಇದ್ದೀವಿ. ದೇವಸ್ಥಾನದ ಒಂದು ಗರ್ಭಗೃಹ. ದೇವಸ್ಥಾನದಲ್ಲಿ 2 ಕಡೆ ಅಲಂಕೃತಗೊಂಡ ಬೊಂಬೆಗಳು, ಮಧ್ಯದಲ್ಲಿ ಸೋಮೇಶ್ವರನ ಲಿಂಗವು ನಮಗೆ ಕಾಣ್ತಾ ಇದೆ. ನಿಂಬೆ ಹಣ್ಣುಗಳನ್ನು ಶ್ರೀಚಕ್ರದ ಮೇಲೆ ಇರಿಸಿ ಪೂಜೆ ಮಾಡಿ ಕೊಡುತ್ತಾರೆ. ಇಲ್ಲಿ ನಾವು ಎದುರುಗಡೆ ಮೇಲ್ಛಾವಣಿ ಮೇಲೆ ಮೀನಿನ ಚಿತ್ರವನ್ನು ನೋಡ್ತಾ ಇದ್ವಿ. ಆ ಮೀನಿನ ಚಿತ್ರದ ಕೆಳಗೆ ನಿಂತುಕೊಂಡು ಶಿವನನ್ನು ಪ್ರಾರ್ಥಿಸಿದರೆ ಬೇಡಿಕೆಗಳು ಈಡೇರುತ್ತವೆ ಎಂಬ ಒಂದು ಬಲವಾದ ನಂಬಿಕೆ ಇದೆ. ಶ್ರೀಚಕ್ರ ಪ್ರಸನ್ನ ಮೀನಾಕ್ಷಿ ದೇವಸ್ಥಾನದ ಹತ್ತಿರ ನಾವು ಹೋಗ್ತಾ ಇದ್ವಿ. 48 ದಿನಗಳು ಪೂಜೆ ಸಲ್ಲಿಸಿ ನಂತರ ನಿಂಬೆಹಣ್ಣುಗಳನ್ನು ನದಿಗೆ ಎಸೆಯಬೇಕು. ದೇವಾಲಯದ ಮಹತ್ವ. ಪುರಾಣಗಳಲ್ಲಿ ಸರ್ವೋಚ್ಚ ದೇವತೆಯಾದ ಶಿವನ ಸಾಕಾರವಾದ ಪೂಜ್ಯ ಸೋಮೇಶ್ವರ ಲಿಂಗ ರಂಗನಾಥ ಸ್ವಾಮಿಯ ವಿಗ್ರಹಕ್ಕಿಂತ ಹಿಂದಿನದು. ಪ್ರಾಚೀನ ದಂತಕಥೆಯ ಪ್ರಕಾರ ಹಿಂದೂ ಪುರಾಣಗಳ 7 ಪೂಜ್ಯ ಋಷಿಗಳಾದ ಸಪ್ತರ್ಷಿಗಳು ಇಲ್ಲಿ ಪೂಜೆ ಸಲ್ಲಿಸಿದರು. ಶ್ರೀ ಸೋಮೇಶ್ವರ ದೇವಸ್ಥಾನ ದ್ರಾವಿಡ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಯಾಗಿದೆ. ಕರ್ನಾಟಕದ ಮಂಡ್ಯ ಜಿಲ್ಲೆಯ ಭವ್ಯ ಶಿವನ ಸಮುದ್ರ ಪ್ರಾಚೀನ ದೇವಾಲಯಗಳ ಸಮೂಹದೊಂದಿಗೆ ನೈಸರ್ಗಿಕ ಅದ್ಭುತಗಳಿಂದ ಕೂಡಿದೆ. ಶ್ರೀಚಕ್ರದ ಬಗ್ಗೆ ಮಹತ್ವಪೂರ್ಣ ಮಾಹಿತಿ. ನರಭಕ್ಷಕಿಯಾಗಿ ನರಕಯಾತನೆ ಪಟ್ಟ ಪಾರ್ವತೀ ದೇವಿ ಶಾಪ ವಿಮೋಚನೆಗಾಗಿ ಯಾಚಿಸುತ್ತಿರುವಾಗ ಪಡುವಣದಲ್ಲಿ ಸೂರ್ಯ ಮುಳುಗುತ್ತಿರುವ ಹೊತ್ತು ಆಗ ಶ್ರೀ ಬಾಲಶಂಕರಾಚಾರ್ಯರ ಆಗಮನವಾಗಿತ್ತು. ಧೈರ್ಯಗೆಟ್ಟ ಊರಿನ ಜನರು ಕಾಳಿಯ ಕಾಟದಿಂದ ಪಾರು ಮಾಡುವಂತೆ ಕೈಮುಗಿದು ಬೇಡಿಕೊಂಡು ಕಾಳಿಯ ಕಾಟದಿಂದ ಕಂಗೆಟ್ಟ ಜನರನ್ನು ಸಂತೈಸುತ್ತಿರುವ ಅವತಾರ ಪುರುಷ ಬಾಲಶಂಕರಾಚಾರ್ಯರು. ಕ್ರೂರ ಅವತಾರದ ಕಾಳಿಯನ್ನು ಶ್ಲೋಕ ಮಂತ್ರಗಳಿಂದ ಪರಿವರ್ತಿಸಿದ ಶಂಕರಾಚಾರ್ಯರು ದುಷ್ಟ ಮನಸ್ಸು ಕಾಳಿಗೆ ದೂರವಾಯಿತು. ಪಾರ್ವತೀ ದೇವಿಗೆ ದಿಗ್ಬಂಧನ, ಮುಕ್ತಿ, ಶಾಪದಿಂದ ವಿಮೋಚನೆಯಾಯಿತು. ಪರಮೇಶ್ವರಿ ಪ್ರಸನ್ನ ಮೀನಾಕ್ಷಿಯಾದಳು. ಅಲ್ಲಿಯೇ ಶ್ರೀ ಚಕ್ರವನ್ನು ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದರು. ನಾವು ಎದುರುಗಡೆ ಮೀನಾಕ್ಷಿಯ ದೇವಸ್ಥಾನಕ್ಕೆ ನಾವು ಬರ್ತಾ ಇದ್ವಿ. ಶ್ರೀಚಕ್ರದ ಸನ್ನಿಧಿ. ಇಲ್ಲಿ ಪೂಜಾರಿಗಳು ಪೂಜೆ ಮಾಡಿ ಕೊಡ್ತಾರೆ. ಬಹಳ ಸುಂದರವಾಗಿ ಅಲಂಕೃತಗೊಂಡಂತಹ ದೇವಿಯ ವಿಗ್ರಹ ನಯನ ಮನೋಹರವಾಗಿದೆ. ಸೋಮೇಶ್ವರ ಲಿಂಗವೂ ಸಹ ಅಷ್ಟೇ ಸೌಂದರ್ಯಭರಿತವಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಇದಕ್ಕೆ ಅಲಂಕೃತಗೊಂಡಂಥ ಬಸವನನ್ನು ಕೂಡ ನಾವಿಲ್ಲಿ ನೋಡಬಹುದು. ಗರುಡಗಂಬ ಮತ್ತು ಹೊರಗಿನ ಒಂದು ದ್ವಾರ ಕೂಡ ನಮಗೆ ಇಲ್ಲಿ ಕಾಣ್ತಾ ಇದೆ. ಬಹಳ ವಿಶಾಲವಾದಂತಹ ಪ್ರಾಚೀನವಾದಂತಹ ಒಂದು ದೇವಾಲಯ. ಈ ದೇವಸ್ಥಾನವನ್ನು ನಾವು ಒಮ್ಮೆಯಾದರೂ ನೋಡಲೇಬೇಕು. ಶಿವನ ಸಮುದ್ರದ ಒಂದು ನೈಸರ್ಗಿಕ ಸೌಂದರ್ಯದ ಜೊತೆಗೆ ಈ ಪ್ರಾಚೀನ ದೇವತೆಗಳು ಕೂಡ ನಮ್ಮನ್ನು ಆಕರ್ಷಣೆಯನ್ನು ಉಂಟು ಮಾಡುತ್ತೆ. ಎದುರುಗಡೆ ನಾವು ಆ ಸೋಮೇಶ್ವರನ ಒಂದು ಚಿತ್ರವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಬಹಳ ಅಲಂಕೃತಗೊಂಡ ಸುಂದರವಾದಂತಹ ಒಂದು ಚಿತ್ರ ನಮ್ಮ ಕಣ್ಣೆದುರಿಗೆ ಇದೆ. ಇಲ್ಲಿ ಪ್ರಸನ್ನ ಮೀನಾಕ್ಷಿ ದೇವಿಯ ಒಂದು ಗರ್ಭಗೃಹದಲ್ಲಿರುವಂಥ ವಿಗ್ರಹನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಶ್ರೀಚಕ್ರವನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ ಎದುರುಗಡೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.